ನಮ್ಮಮ್ಮ ನನ್ನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಇವತ್ತೆಲ್ಲ ನಾಳೆ ಅದನ್ನೆಲ್ಲ ಸಾಧಿಸಿ ನಮ್ಮಮ್ಮನ ಸಂತೋಷವಾಗಿಡಬೇಕು. ದೇವಿ ಮಹಾಮಾಯೆ ಎಂದೇ ಗುರುವಾಯೂರಪ್ಪ, ಇವತ್ತೇನು ಗ್ರಾಚಾರ ಇಲ್ದರಂಗು ನೋಡ್ಕೊಳಪ್ಪ. ಗುಡ್ ಮಾರ್ನಿಂಗ್ ಮಲ್ಬಾರ್. ಗುರುವಾಯೂರಪ್ಪ ಗ್ರಾಚಾರ ಬಂತಲ್ಲಪ್ಪ. ಗುಡ್ ಮಾರ್ನಿಂಗ್ ರಾಜ, ಕೇರ್ ಆಫ್ ಪೋಸ್ಟ್ ಮಾಸ್ಟರ್ ಅಂತ ಯಾವ ಕಾಗದ ಬಂದಿದ್ಯಾ? ಸರ್ಕಾರ ಕೊಡೋ ಸಂಬಳಕ್ಕೆ ಮಾಡೋ ಕೆಲಸನೇ ಜಾಸ್ತಿ ಆಗಿದೆ ಅಂತ ನಾವೇ ಇಲ್ಲಿ ಸಾಯ್ತಾ ಇದೀವಿ. ಅದ್ರ ಮೇಲೆ ನಿಮ್ಮ ಕೇರ್ ಆಫ್ ಅಡ್ರೆಸ್ ಬೇರೆ. ಒಂದು ಮಾತು ಕಳ್ಳ, ನಿಮ್ಗೆ ಸ್ವಂತ ಅಡ್ರೆಸ್ ಏನು ಇಲ್ವೇನಪ್ಪ? ಅಡ್ರೆಸ್ ಏನೋ ಇದೆಯಪ್ಪ, ಆದ್ರೆ ಅದ್ರಲ್ಲೊಂದು ಚಿಕ್ಕ ಪ್ರಾಬ್ಲಮ್ ಇದೆಯಪ್ಪ. ನಮ್ಮ ಮನೆ ಓನರ್ಗೆ ಸ್ವಲ್ಪ ತಲೆ ಸೇರಿಲ್ಲಪ್ಪ. ಬರೋ ಲೆಟರ್ ಎಲ್ಲ ಓದಿ ಇರೋ ದುಡ್ಡೆಲ್ಲ ತಗೊಂಡು ಎಲ್ಲ ಸಂಸಾರ ಮಾಡಿ ಕೊಡ್ತಾನಪ್ಪ. ಅದಕ್ಕೆ ನಿನ್ನ ಅಡ್ರೆಸ್ ನನ್ನ ಅಡ್ರೆಸ್ ಅಪ್ಪ. ಇನ್ನು ಮೇಲೆ ಈ ಪೋಸ್ಟ್ ಮ್ಯಾನ್ ಕೆಲಸ ನನ್ನ ಕೈಯಲ್ಲಿ ಆಗಲ್ಲ ಜಾಟ. ಸರ್ಕಾರ ನಿನಗೆ ಸಂಬಳ ಕೊಡೋದೆ ಈ ಕೆಲಸ ಮಾಡೋದಕ್ಕೋ ಬೇಟಾ. ಇನ್ನೊಂದ್ಸಲ ನೀನ್ ಆಗಲ್ಲ ಅಂದ್ರೆ ಸ್ಟಾಂಪ್ ಹೊಡಿತೀನಿ. ಬೇಡ, ನೀವು ಮಾತಾಡಿದಾಗ್ಲೇ ಸ್ಟಾಂಪ್ ಹೊಡೆದಾಗಿದೆ. ತಗೊಳ್ಳಿ ನಿಮ್ಮ ಲೆಟ್ರು. ಟಾಟಾ. ಇದನ್ನ ಮೊದಲೇ ಕೊಟ್ಟಿದ್ರೆ ಇಷ್ಟು ಮಾತು ವೇಸ್ಟ್ ಆಗ್ತಿರ್ಲಿಲ್ವಲ್ಲೋ ಚೇಟಾ. ಟಾಟಾ. ಇನ್ಯಾವತ್ತೂ ಕೊಡ್ಬೇಡಪ್ಪ ಕಾಟ. ಹೇಳೋ ದೋಸ್ತ್, ಹೈ ಬಂತು ಕಣ್ಣು ಅವಳ ಈ ಲೆಟರ್. ಮೈ ಡಿಯರ್ ಮಂಕೀಸ್, ನಮ್ಮ ಮ್ಯೂಸಿಕ್ ಪಾರ್ಟಿನ ಪಾಪ್ಯುಲರ್ ಮಾಡೋದಿಕ್ಕೆ 3 ಪ್ರೋಗ್ರಾಮ್ ಹಿಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಅಲ್ಲಿ ಏನು ಬಾರಿಸ್ತಿರೋ ಅದನ್ನ ಇಲ್ಲಿ ಸ್ಯಾಂಪಲ್ ಆಗಿ ಬಾರಿಸ್ ತೋರಿಸ್ತೀರಾ? ಮಂಕಿ ಬ್ರ್ಯಾಂಡ್ ಮ್ಯಾಜಿಕ್ ಪಾರ್ಟಿ ಇದೇನಾ? ಮ್ಯಾಜಿಕ್ ಪಾರ್ಟಿ ಅಲ್ಲಯ್ಯ, ಮ್ಯೂಸಿಕ್ ಪಾರ್ಟಿ. ನಿನ್ಗೇನಾದ್ರು ಪ್ರೋಗ್ರಾಮ್ ಬೇಕಾ? ಎಲ್ಲಿ ಅಡ್ವಾನ್ಸ್ ತಳ್ಳು. ಅಡ್ವಾನ್ಸ್ ತಳ್ಳಕ್ ಬಂದಿಲ್ಲ, ಕಿತ್ಕೊಂಡು ಹೋಗಕ್ ಬಂದಿದ್ದೀನಿ. ನಾಳೆ ರಾಜ್ಮಹಲ್ ವಿಲಾಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಒಪ್ಕೊಂಡಿದ್ರಲ್ಲ? ಹೌದೌದು, ಮದುವೆ ಪ್ರೋಗ್ರಾಮ್ ಅಲ್ವಾ? ಅದು ಡಮಾರ್. ಡಮಾರ ಯಾಕೆ? ಯಾಕ ಮದುವೆ ಹುಡುಗಿ ಮನೆ ಬಿಟ್ಟು ಓಡೋಗ್ಬಿಟ್ಲಂತೆ. ಯಾಕಂತೆ? ಯೋ ನನಗೇನೆ ಆಗೋತ್ತು. ಆ ಹುಡುಗಿ ವಾಪಸ್ ಬಂದ್ಮೇಲೆ ಅವಳನ್ನ ಕೇಳ್ಬಿಟ್ಟು ಕಾಗದ ಬರೀತೀನಿ. ಅದು ಅಲ್ದೆ ಮದುವೆ ಗಂಡು ಬಸ್ಸಿಗೆ ಸಿಕ್ಕೊಂಡು ಸತ್ತೋಗ್ಬಿಟ್ಟಂತೆ. ಬಸ್ ಸಿಗಾಕೊಂಡ? ಯಾಕಂತೆ? ಯೋ ಟ್ರೈನ್ ಬರೋದ್ ಲೇಟ್ ಅಂತೆ, ಇವನಿಗೆ ವೇಟಿಂಗ್ ಅಭ್ಯಾಸ ಇಲ್ವಂತೆ, ಅದಕ್ಕೆ ಓದ್ನಂತೆ. ಹಂಗಾಗಿ ನಿಮ್ ಪ್ರೋಗ್ರಾಮ್ ಕ್ಯಾನ್ಸಲ್. ಬರ್ಲಾ? ಇನ್ನೊಂದ್ ಸಾರಿ ಇಂತ ಕಾಂಜಿ ಪಿಂಜಿ ಡಮಾರಾಗುವಂತ ಪ್ರೋಗ್ರಾಮ್ ತಂದ್ರೆ ಹಲೋ, ರಾಜಾಜಿನಗರಿಂದ ನಾಳೆ ರಿಸೆಪ್ಷನ್ಗೆ ಪ್ರೋಗ್ರಾಮ್ ಕೊಡ್ಬೇಕು ಅಂತ ಅಡ್ವಾನ್ಸ್ ಕೊಟ್ಟಿದ್ವಿ, ಜ್ಞಾಪನ ಇದೆಯಾ? ಏನ್ ಸರ್ ಹೀಗೆ ಹೇಳ್ತೀರಾ? ಅದಕ್ಕೆ ಅಲ್ವಾ ಸರ್ ನಾವು ರಾತ್ರಿ ಹಗಲು ಬಿಡದೆ ರಿಹರ್ಸಲ್ ಮಾಡ್ತಿರೋದು. ನೀವು ಆ ಪ್ರೋಗ್ರಾಮ್ಗೆ ಬರೋದ್ ಬೇಡ. ಅಯ್ಯೋ ಸರ್, ಯಾಕೆ ಸರ್? ನಮ್ಮ ಹುಡುಗನ್ಗೆ ನಾಯಿ ಕಚ್ಚಿಬಿಟ್ಟಿದೆ. ಒಳ್ಳೆ ನಾಯೋ ಹುಚ್ಚ ನಾಯೋ? ಒಳ್ಳೆ ನಾಯೇ, ಕಚ್ಚಿದ ಮೇಲೆ ಹುಚ್ಚ ಹಿಡಿದು ಬಿಟ್ಟಿದೆ. ಅಯ್ಯೋ ಪಾಪ, ಆ ನಾಯಿಗೊಂದು ಇಂಜೆಕ್ಷನ್ ಕೊಡ್ಸಿದ್ರೆ ಚೆನ್ನಾಗಿತ್ತೋ ಏನೋ. ಯೋ ಯಾರೇ ನೀನು? ನಾವು ನಮ್ಮ ಹುಡುಗನಿಗೆ ನಾಯಿ ಕಚ್ಚಿಬಿಟ್ಟಿದೆ ಅಂತ ಅವಸ್ಥೆ ಪಡ್ತಿದ್ರೆ ನಾಯಿಗೆ ಇಂಜೆಕ್ಷನ್ ಕೊಡ್ಬೇಕಂತೆ. ಇಡಿಯಟ್, ರಾಸ್ಕಲ್, ಪ್ರೋಗ್ರಾಮ್ ಕ್ಯಾನ್ಸಲ್. ಹಲೋ, ಅಯ್ಯಯ್ಯೋ, ಹುಡುಗ ಅನ್ನೋಕ್ ಹೋಗಿ ನಾಯಿ ಅಂತ ಬಂದ್ಬಿಡ್ತಲ್ಲಪ್ಪ. ಈ ವಿಷಯ ಇವನ್ಗೇನಾದ್ರೂ ಗೊತ್ತಾದ್ರೆ ಬಾರಿಸ್ಬಿಡ್ತಾನಲ್ಲ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಕೇರ್ ಆಫ್ ಪೋಸ್ಟ್ ಮಾಸ್ಟರ್ ಅಂತ ನಿಮ್ ಅಡ್ರೆಸ್ ಕೊಟ್ಟು ನಿಮ್ಗೆ ತೊಂದರೆ ಏನಾದ್ರೂ ಕೊಡ್ತಿದ್ದೀನಾ ಸರ್? ನೋ 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 ಬೇಬಿ, ನಿನಗೆ ಈ ತರ ಸರ್ವಿಸ್ ಮಾಡೋ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಹೌದು, ನನ್ನ ಅಡ್ರೆಸ್ ಕೊಡೋದಕ್ಕೆ ಕಾರಣ ಏನು ಬೇಬಿ? ನಾನು ಮ್ಯಾಗಝಿನ್ಗೆ ಕವಿತೆ ಬರಿತಿರೋ ವಿಷಯ ಸೀಕ್ರೆಟ್ ಆಗಿರ್ಬೇಕು ಅಂತ. ಯಾವತ್ತೋ ಒಂದಿನ ನಮ್ಮ ಮನೆಯವ್ರನ್ನೆಲ್ಲ ಸರ್ಪ್ರೈಸ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಥ್ರಿಲ್ ಕೊಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ನೀವು ಮಾತ್ರ ಯಾರಿಗೂ ಹೇಳ್ಬಾರ್ದು. ಇಲ್ಲ, ನನ್ನ ಪ್ರಾಣ ಹೋದ್ರು ಈ ವಿಷಯ ನಾನು ಯಾರಿಗೂ ಹೇಳೋದಿಲ್ಲ ಬೇಬಿ. ಥ್ಯಾಂಕ್ ಯು ಸರ್. എന്റെ ഗുരുവായൂരപ്പ നല്ല കുട്ടി. ಪರಮೇಶಿ, ಇವತ್ತಿ ಕವನಾನೆ ಪ್ರೋಗ್ರಾಮ್ ಹೈಲೈಟ್. ಮೊದ್ಲು ಗಾಡಿ ಸ್ಟಾರ್ಟ್ ಆಗ್ಬೇಕಲ್ಲ ಕ್ಯಾಪ್ಟನ್. ಅದಕ್ಕೆ ನೀವೆಲ್ಲ ಇದಿರಲ್ಲ, ತಳ್ಳಿ.
ಲೋ ಪರಮೇಶಿ, ಹಾ? ಡಿಕ್ಕಿ ಹೊಡೆದ ಪಾರ್ಟಿನೇ ಕಾಣಿಸ್ತಿಲ್ವಲ್ಲೋ? ಗಾಡಿ ಇಲ್ಲೇ ಇದೆ ಆದ್ರೆ ಬಾಡಿನೇ ಇಲ್ವಲ್ಲ. ಲೋ ಪರಮೇಶಿ, ಹಾ? ಜೀಪ್ ಕೆಳಗಿದೆ ಕಣ ಬಾಡಿ. ಅಯ್ಯೋ ಅಮ್ಮ, ಕ್ಯಾಪ್ಟನ್ ನಮಗ್ ಡ್ಯಾಶ್ ಹೊಡೆದಿದ್ದು ಹೆಣ್ಣು ಬಾಡಿ. ಅಯ್ಯಯ್ಯೋ, ನಮ್ ಗಾಡಿ ಗೊತ್ತಿದ್ದಲ್ದೆ ನಮ್ಮನು ಬೇರೆ ಹೊಡಿತ್ಯಾ? ಲೇ, ನಮ್ ಪಡಗ್ ನಾವ್ ಸುಮ್ನೆ ಹೋಗ್ತಿದ್ರೆ ಸುಂಟ್ರ ಗಾಳಿ ತರ ಬಂದ್ ಕೂತು ಬಿಟ್ಟಿಯಲ್ಲೇ. ಏನು ನನ್ನ ಸುಂಟ್ರು ಗಾಳಿ ಅಂತೀಯಾ? ಹೌದೇ ಕರಡಿ ಕುರುಡಿ? ನನ್ನ ಕುರುಡಿ ಅಂತೀಯಾ? ನಮ್ ಕಡೆ ಕಣ್ ಕಾಣದೇ ಇರೋರ್ಗೆ ಹಾಗೆ ಹೇಳೋದು ಅಲ್ವೇನಾ? ಏ ಯಾಂದಳಿ, ಕುಡ್ಕೊಂಡ್ ಬಂದು ಆಕ್ಸಿಡೆಂಟ್ ಮಾಡಿದ್ದು ಅಲ್ದೆ ನನಗೆ ರೋಪ್ ಹಾಕ್ತೀಯಾ? ನಾನ್ ಕುಡ್ದಿದ್ದೀನ ಹೇಳೋ. ಟೀ ಕುಡಿಯಕ್ಕೆ ಕಾಸಿಲ್ಲ, ಅದು ಅಲ್ದೆ ನೀನಿಗೆ ಡ್ಯಾಶ್ ಹೊಡ್ಯಕ್ ಅಷ್ಟೊಂದ್ ಯಾಕೆ ಖರ್ಚು ಮಾಡ್ಬೇಕು? ಓಹೋ, ನೀವು ಕುಡುಕ್ರಲ್ವಾ? ಅಲ್ಲ, ಹಾಗಾದ್ರೆ ಎ ಕ್ಲಾಸ್ ಬೆಗ್ಗರ್ಸ್. ಓಯ್, ಮರ್ಯಾದೆ ಕೊಟ್ಟು ಮಾತಾಡು. ನಮ್ ಬೊಂಬಾಟ್ ಜೀಪ್ ಗೊತ್ತಿದ್ದಲ್ದೆ ಬಾಯ್ ಬಂದಾಗ ಮಾತಾಡ್ತೀಯ. ಏನಮ್ಮ ಹಂಗ್ ನಗ್ತಿದ್ಯಾ? ಮುಚ್ಚಮ್ಮ ಬಾಯಿ. ಜೀಪಾ? ಜೀಪ್ ಅಂತೀನಿ. ಇದನ್ ಜೀಪ್ ಅಂತಾರ? ಡಾಲ್ಡಾ ಡಬ್ಬಕ್ಕೆ 4 ಚಕ್ರ ಇಟ್ಬಿಟ್ಟು ಜೀಪ್ ಅಂತ ಹೇಳ್ತಿದ್ದೀರಾ? ಯಾವನಾದ್ರೂ ಸ್ಟೀಲ್ ಪಾತ್ರೆ ಮಾರೋನ್ಗೆ ಇದನ್ನ ಕೊಡಿ, 4 ಒಳ್ಳೆ ಬಟ್ಟೆ ಕೊಡ್ತಾನೆ. ನಮ್ ಜೀಪ್ನ ಡಬ್ಬ ಅಂತಾಳಲ್ಲೋ ಪರಮೇಶಿ. ಸತ್ತೋದ್ ಕತೆಗ್ ಬಣ್ಣ ಹೊಡ್ದಂಗ್ರೆ ಈ ಗಾಡಿನ ಯಾವನಾರ ಪಾಪನ್ ಪಪ್ನವನು ಕೊಡು, ತಿನ್ನೋಕ್ ಮಿಠಾಯಿ ಆದ್ರೂ ಸಿಗುತ್ತೆ. ಯು ಹಳೆ ಪೇಪರ್ ಖಾಲಿ ಸಿಸಾ? ತುಪ್ಪ ಸುಟ್ಟು ಕಾಗೆ ತರ ಕಾಕ ಅಂತಾನೆ ಇದ್ಯಾ ನಿನಗೆ? ತಗೋ ಇಟ್ಕೋ. ಬಾಲ ಡಬ್ಬ ಕಟ್ಟಿದ್ ನಾಯಿ ತರ ಬೌ ಬೌ ಅಂತಿರೋನು ನೀನು. ಪಾರ್ಟಿ ನೀನು ದುಸ್ಪಟಾಕಿ ನೀನು. ಅಬಾಬಿಸ ಅಂದ್ರೆ ಅಖಿಲ ಭಾರತ ಭಿಕ್ಷುಕರು ಸಂಘದವಳು ಅಂತ. ಅಕ್ಕ ಕೀಸ ಅಕ್ಕ ಕೀಸ ಅಂದ್ರೆ ಅಖಿಲ ಕರ್ನಾಟಕ ಕಿತ್ತೋಗಿರೋರ್ ಸಂಘ ಅಂತ. ನಿಲ್ಸೆ ನೀವಿಬ್ರು ಆಕಾಕಿಕ ಕಚಾ ಮುಚ್ಚ ಅಂತ ನಮಗ್ ಗೊತ್ತಾಗದಿರೋ ಭಾಷೆಯಲ್ಲಿ ಬೈತಾ ಒಂದೇ ಕಿತಾಕ್ತಾ ಇದ್ರೆ ನಮ್ಮ ಜೀಪ್ ಬ್ಯೂಟಿ ಏನಾಗಬೇಕು? ಏಯ್ ಮುಚ್ಚೋ ಬಾಯಿ ಕೋಲೆ ಬಸ್ವ. ಏನೋ ನನ್ನ ಕೋಲೆ ಬಸ್ವ ಅಂತೀಯ ನೀನು? ನಿನ್ನಂಥ ವೇಸ್ಟ್ ಬಾಡಿ ನನಗೊಂದು ಲೆಕ್ಕನ ಚಿಂದಿ ಮಾಡ್ಬಿಡ್ತೀನಿ. ಏನೇ ಚಿಂದಿ ಮಾಡೋದ್ ನೀನು? ಕ್ಯಾಪ್ಟನ್ ನೋಡ ನನ್ ಜುಬ್ಬ ಅದು ಇಂಪಾರ್ಟೆಂಟ್, ಅದನ್ನ ಹೊರ ಚಿಂದಿ ಮಾಡಿದಾಳ. ಏಯ್, ಅವನಿಗೆ ಮಾಡಿದ್ದೀನಿ ನಿನಗೆ ಮಾಡಿದ್ರೆ ಆಗಿರುತ್ತೆ ಹೇಳು. ನೋಡ್ರಪ್ಪ, ನೆನ್ನೆ ಪ್ರೋಗ್ರಾಮ್ ಅಲ್ಲಿ ಉಳಿದಿದ್ದು 3,500 ರೂಪಾಯಿ. ಇದು ಜೀಪ್ ಇನ್ಸ್ಟಾಲ್ಮೆಂಟ್ಗೆ, ಇದು ಬಟ್ಟೆ ಅಂಗಡಿಗೆ, ಇದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಾಡಿಗೆಗೆ, ಇದು ಪೆಟ್ರೋಲ್ ಬಂಕ್ಗೆ. ಅಯ್ಯಯ್ಯೋ, ಆ ಬಾಂಡ್ಲಿ ಓನರು ಬಾಡಿಗೆ ಅಂತ ಬಡ್ಕೋತಾ ಇರ್ತಾನೆ. ನೀನು ಮತ್ತೊಂದು ಪ್ರೋಗ್ರಾಮ್ ಇಡಿ ಕೊಡೋಣ. ಒಂದ್ ಐಡಿಯಾ. ನಮ್ಮಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡಕ್ಕೆ ರಂಗನಾಥಯ್ಯ ಅನ್ನೋ ಶ್ರೀಮಂತರಿದ್ದಾರೆ ಅಂತ ಪೇಪರ್ ಓದಿದ್ದೆ. ಅವ್ರ ಕಾಲ್ ಹಿಡಿದಾದ್ರೂ ಒಂದ್ ಪ್ರೋಗ್ರಾಮ್ ಗೆಟ್ಟಿಸ್ತೀನಿ. ಮೊದ್ಲು ನೀನು ಕಾಲಿಡಿ. ಒಂಟಿಯಾಗಿದ್ದಾರೆ, ಇದೇ ಚಾನ್ಸ್. ಕಲಾನಿಧಿ, ನಮ್ಮ ಪಾಲಿನ ದಯಾನಿಧಿ ಮಹಾಪ್ರಭು. ಏನ್ ಕಾಲ್ ಹಿಡಿಯಕ್ ಬಂದಿದ್ಯಾ ಇಲ್ಲ ಚಪ್ಪಲಿ ಕದಿಯಕ್ ಬಂದಿದ್ಯಾ? ಇಲ್ಲ ಮಹಾಪ್ರಭುಗಳೇ, ದೇಶ ವಿದೇಶದಲ್ಲಿರೋ ಎಲ್ಲಾ ಕನ್ನಡ ಸಂಘಗಳಿಗೂ ನೀವೇ ಅಧ್ಯಕ್ಷರು ಅಂತ ನಮಗೆ ಗೊತ್ತಾಗೋಯ್ತು. ಅಲ್ಲಿರೋ ಕಲಾವಿದರನ್ನ ಇಲ್ಲಿರೋ ಕಲಾವಿದರನ್ನ ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿ ಎಲ್ಲರ ಜೀವನಕ್ಕೂ ಒಂದ್ ದಾರಿ ಮಾಡ್ಕೊಟ್ಟಿದ್ರ. ನಾವು ಒಂದಷ್ಟು ಜನ ಕಲಾವಿದರಿದೀವಿ, ನಮಗೂ ಒಂದ್ ಪ್ರೋಗ್ರಾಮ್ ಕೊಡ್ಸಿ. ಪ್ರಯಾಣದ ಖರ್ಚು ನಿಮ್ದು, ಊಟದ ಖರ್ಚು ನಮ್ದು, ಲೈಟ್ ಖರ್ಚು ನಿಮ್ದು, ಬೈಕ್ ಖರ್ಚು ನಮ್ದು. ಸುಮ್ಮನೆ ರುಬ್ಬ ಬೇಡ ಕಣಯ್ಯ. ನಾನ್ ಫ್ರೀ ಇದ್ದಾಗ ಮನೆ ಹತ್ರ ಬಂದ್ ನೋಡು. ಹಂಗಾದ್ರೆ ಮನೆ ಅಲ್ವಾ? ಹೌದಲ್ವಾ? ಆಫೀಸ್ ಹತ್ರ ಬಂದ್ ನೋಡು. ಅವಾಗ ಮನೆ ಹತ್ರ ಬಾ ಅಂತೀರಾ? ಮಹಾಪ್ರಭು, ಕಲಾನಿಧಿ ಒಂದು ಪ್ರೋಗ್ರಾಮ್ ಕೊಟ್ಬಿಟ್ರೆ ನೀನು ವಾಪಸ್ ಹೋಗ್ಲಿಲ್ಲ ಅಂದ್ರೆ ಜಾಡ್ಸ್ ಒದ್ದು ಬಿಡ್ತೀನಿ. ಹೋಗ್ತೀನಿ. ಪ್ರೋಗ್ರಾಮ್. ಮಹಾನುಭಾವ. ಈ ಅಭಾವದ ಕಾಲದಲ್ಲಿ ನೀನ್ ಯಾವ ಸೀಮೆ ಭಾವನೋ? ಅಲ್ಲ, ಈಗ ಹೆಗಲ ಮೇಲೆ ಬ್ಯಾಗ್ ಹಾಕೊಂಡು ಒಬ್ಬ ಎಣ್ಣೆ ಮುಖದವನು ಹೋದ್ನಲ್ಲ, ಅವನಿಗೆ ನೀವೇನೋ ಕೊಡ್ತೀನಿ ಅಂದ್ರಲ್ಲ, ಅದನ್ನ ನನ್ನ ಕಡೆ ತಳ್ಳಿ 10% ಕಮಿಷನ್ ಅವನಿಗಿಂತ ಹೆಚ್ಚಿಗೆ ನಿಮಗೆ ನಾನು ಕೊಡ್ತೀನಿ. ಅಯ್ಯೋ ಆಟೋ ಇದಪ್ಪ, ಹೋಗ್ಬಿಡ್ಬೇಡ. ಈ ಬ್ರೋಕರ್ ಕಾಟ ವಿಪರೀತ ಆಗೋಯ್ತಪ್ಪ. ಅಯ್ಯೋಪ್ಪ, ಸುಮ್ಮನೆ ಇರೋ ಭವಾನಿ, ಬೇಗ ತಂದು ಬಡ್ಸೆ, ಇಲ್ಲಾಂದ್ರೆ ತಟ್ಟೆನೆ ತಿನ್ಬಿಡ್ತಾರೆ. ಓಹೋ ಬಾಮ್ಮ ರಾಣಿ, ಬಾಬಾ ಊಟ ಮಾಡು. ಅದಮ್ಮ, ಕೋಳಿ ಕೊಕ್ಕೋ ಅಂದ್ರೆ ಬೆಳಗಾಯ್ತು ಅಂತ ಅರ್ಥ, ಕರು ಅಂಬೋ ಅಂದ್ರೆ ಹಸಿವಾಗಿದೆ ಅಂತ ಅರ್ಥ. ನೀನು ಪಿಟೀಲ್ನ ಕುಯ್ ಕುಯ್ ಅಂತಂದ್ರೆ ನಾವೇನು ಅಂತ ತಿಳ್ಕೋಬೇಕು? ಅದೆಲ್ಲ ಅರ್ಥ ಆಗೋದು ಲಲಿತಾ ಒಬ್ಳಿಗೆ. ರಾಣಿ ಮನಸ್ಸಲ್ಲಿ ಏನಿದೆ, ಇವಳು ವೈಲಿನ್ ಏನ್ ಹೇಳ್ತಿದೆ ಅಂತ ಗೊತ್ತಾಗೋದು ಅವಳೊಬ್ಳಿಗೆ.
ಆಗೋ ಅವಳೇ ಬರ್ತಿದ್ದಾಳೆ. ಏನೇ ರಾಣಿ, ಮತ್ತೆ ಶುರು ಮಾಡಿದ್ಯಾ ನಿನ್ ಕಚೇರಿ? ಅಯ್ಯೋ, ಆಗ್ಲಿಂದ ಒಂದೇ ಸಮನೆ ಪಿಟೀಲ್ ಕೊಯ್ತಿದ್ದಾಳಮ್ಮ. ಅದರ ಅರ್ಥ ನೀನೇ ಹೇಳು. ಹ್ಮ್. ನನಗೆ ಹಸಿವು ಇಲ್ಲ. ಅಯ್ಯೋ, ಇಷ್ಟ ಹೇಳಕ್ಕೆ ಅಷ್ಟೊತ್ತು ಕಚೇರಿ ನಡೆಸೋದಾ?